ನಾನು ವಿನೋದ್ ಗೊಬ್ಬರಗಾಲ. ರಾಜಕೀಯದ ಸುದ್ದಿಗೆ ಡಿಚ್ಚಿ ಕೊಡುವ ಕಾರ್ಯಕ್ರಮ ನಮ್ಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ವೆಲ್ಕಮ್, ಸ್ವಾಗತ, ಸುಸ್ವಾಗತ. ಅಯ್ಯೋ, ಈಗ ರಾಜಕೀಯದ ಸುದ್ದಿಗಳನ್ನ ಮಾತಾಡೋದಕ್ಕೆ ನಾನು ವಿಧಾನಸೌಧಕ್ಕೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಮಾತಾಡೋದೇನು, ನಮ್ಮ ರಾಮಯ್ಯನವ್ರು ಬರ್ತಾ ಇದ್ದಾರೆ, ಅವ್ರ ಜೊತೆ ಫುಲ್ಲು ಡಿಸ್ಕಷನ್ನೇ ರಾಜ್ಯದ ಬಗ್ಗೆ. ಓ, ರಾಮಯ್ಯನವ್ರು ಬರ್ತಾ ಇದ್ದಾರೆ, ಬರಬೇಕು. ನೀನು ಅವ ಯಾರ ಚಂದ್ರಣ್ಣ ಇಬ್ರು ಸೇರ್ಕೊಂಡು ಡಟ್ಟಳಕ ಬಂದ್ ಮಾಡ್ತೀಯಲ್ಲಯ್ಯ. ಏಯ್ ಗೊಬ್ಬರ ನೆನ್ನೆ ಹಾಕಿಸ್ತೆ. ಎಲ್ಲಿಗೆ? ಅದೇ ನನ್ನ ತೆಂಗಿನ ಸೊಸಿಗೆ ಗೊಬ್ಬರಗಾಲದಲ್ಲಿ ಗೊಬ್ಬರ ಹಾಕಿಸ್ತೆ. ಏಯ್, ಎಲ್ಲ ಅವರವ್ರ ಹೆಸರಿನಲ್ಲಿ ಶಬ್ ನೇಮ್ಗಳು ಸೇರಿಸ್ಕೊಂಡ್ರೆ ನೀವು ಊರ ಹೆಸರಲ್ಲೂ ಅರ್ಧ. ವಿನೋದ ಅಂದ್ರೆ ಗೊತ್ತಾಗಲ್ಲ. ಗೊಬ್ಬರ ಅದೇ ಚೆನ್ನಾಗಿದೆ. ಊರ ಹೆಸರು ಗೊಬ್ಬರ ಗಾಲ. ಗಾಲ ಕಿತ್ತಾಕ್ಬಿಟ್ಟು ಸ್ವೀಟ್ ಅಂಡ್ ಸಾಲ್ಟ್ ಆಗಿ ಗೊಬ್ಬರ ಅಂತ ಕರೀತಾರೆ. ಇವತ್ತಿನ ಕೆಲಸ ಮಾಡಬೇಡ, ಹೊಟ್ಟೆಗೆ ಅನ್ನನೇ ತಿನ್ನಪ್ಪ. ಆಯ್ತು, ಇದನ್ನ ವಿಧಾನಸೌಧಕ್ಕೆ ಬಂದ್ಬಿಟ್ಟಿದೀಯಾ? ಅದೇ ಮೊನ್ನೆ ಸಂಕ್ರಾಂತಿದು ಎಳ್ಳು ಬೆಲ್ಲ ಮಿಕ್ಕಿತ್ತು. ನಮ್ಮವ್ವ ಹೋಗಿ ರಾಮಯ್ಯನವ್ರು ಕೊಟ್ಬಿಟ್ಟು ಬಾ, ಇದು ತಿಂದಾದ್ಮೇಲೆ ಅವ್ರು ಒಳ್ಳೇದು ಮಾತಾಡ್ಲಿ ಅಂತ ಹೇಳಿ ಕಳ್ಸವಳೆ. ನೋಡು ಕಪಲ್ಗೆ ಸಂಕ್ರಾಂತಿ ಎಳ್ಳು ಬೆಲ್ಲ ಫ್ರೆಶ್ ಆಗಿ ತಂದು ಕೊಡ್ಬೇಕು. ಅದೇನೋ ಮಿಕ್ಕಿತಂತೆ, ಅದ ನನಗೆ ತಂದು ಕೊಡಕ್ ಬಂದಿದ್ದಾರಂತೆ, ಅದನ್ನ ನಾನು ತಿನ್ಬೇಕಂತೆ. ನೋಡು ಕಪಲ್ಗೆ. ನಾನು ಎಳ್ಳು ಬೆಲ್ಲ ತಿನ್ಲಿ, ಬೇವು ಬೆಲ್ಲ ತಿನ್ಲಿ, ನಮ್ದೇನಪ್ಪ ಅಂದ್ರೆ ಒಳ್ಳೆ ಮಾತಾಡೋದು. ಮತ್ತು ಮೊನ್ನೆ ಯಾರೋ ನಿಮ್ಮ ಪಕ್ಷದವ್ರೆ ಆ ಶಿಡ್ಲಘಟ್ಟ ಕೋಲಾರ ಕಡೆಯಲ್ಲಿ ಎಳ್ಳು ಬೆಲ್ಲ ತಿಂದು ಭಾರಿ ಮಾತಾಡ್ತಿದ್ರಂತಲ್ಲ, ಅದು ಲೇಡೀಸ್ನವರು. ಅದು ನನಗಿನ್ನೂ ವಿಚಾರ ಬಂದಿಲ್ಲ ಕಣಯ್ಯ. ಅದೇನಪ್ಪ ಕನಕಪುರದ ಬಂಡೆಯವ್ರು ಕೇಳು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಆ ವ್ಯಕ್ತಿ ಬಗ್ಗೆ ಮತ್ತೊಂದು ಮಗದೊಂದು ನಮಗೆ ಗೊತ್ತಿಲ್ಲ. ಆ್ಯಶ್ ಪರ್ ದ ಲಾ ಅಲ್ಲೇನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ತಾರೆ. ಬಟ್ ಅದು ಇಲ್ಲಿವರೆಗೂ ಬಂದಿಲ್ಲ. ಏನಪ್ಪ ಅಂದರೆ ಈಗ ಒಂದು 4 ಮಾತಾಡ್ಬೋದು, 4 ಮತ್ತೊಂದು ಆಗ್ಬೋದು. ಆದರೆ ಕಾನೂನು ಬಾಹಿರವಾಗಿ ಮಾತಾಡಿದ್ರೆ ತಪ್ಪು. ಅದಕ್ಕೆ ನಾವು ಮಸೂದೆಗಳು ತರ್ತಾ ಇದ್ದೀವಿ, ಗೊತ್ತಲ್ಲ? ಅದೇನು ಮಸೂದೆಗಳು ತತ್ತಿರೋ ಸರ್. ಈಗ ನೀವು ಹೇಳಿದ್ರು ಬಂಡೆಯವ್ರು ಕೇಳಿ ಅಂತ. ನಾವು ಬಂಡೆಯವ್ರು ನೋಡಿಕೊಂಡು ಹೋಗೋಣ ಅಂದರೆ ಅವರು ಡೆಲ್ಲಿಗೆ ಓಡಾಡ್ತಾರೆ. ಮತ್ತು ನಿಮ್ಮನ್ನು ಬಿಟ್ಬಿಟ್ಟು ಒಬ್ಬರೇ ಓಡಾಡ್ತಿದ್ದಾರಂತೆ. ನಮ್ಮನ್ನೇನು ಬಿಟ್ಟು ಓಡಾಡೋಂಗಿಲ್ಲ. ಮೈಸೂರಿನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಯುವರಾಜ ರಾಕುಲ್ ಅವ್ರು ಬಂದಿದ್ರಲ್ಲ, ಅವತ್ತು ಪಾಪ ನಾವೆಲ್ಲ ಹೋಗಿ ಮಾತಾಡಿಸ್ವಿ. ತಮಿಳ್ನಾಡಿಗೆ ಹೋಯ್ತಾ ಇದ್ರು. ಆಮೇಲೆ ಬಂಡೆಯವರು ಪಾಪ ನಮ್ಮ ಗುಲ್ಬರ್ಗದವ್ರ ಜೊತೆಗೂ ಮಾತಾಡ್ತಾರೆ, ಹೈಕಮಾಂಡ್ ಜೊತೆಗೂ ಮಾತಾಡ್ತಾರೆ. ಯಾವುದಪ್ಪ ಅಂದರೆ ಕೆಲವೊಂದು ಯೋಜನೆಗಳಾಗಬೇಕು, ಆ ಯೋಜನೆ ಬಗ್ಗೆ ಮಾತಾಡ್ತಾರೆ ಹೊರತು ಕುರ್ಚಿ ಬಗ್ಗೆ ಅಲ್ಲ ಸರ್. ನನಗೊಂದು ಬೇಜಾರೇನು ಅಂತಂದರೆ, ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಒಂದು ಯೋಜನೆಗಳ ಬಗ್ಗೆ ಮಾತಾಡ್ಬೋದಲ್ವಾ? ನೋಡಿದ್ರೆ ನೀವು ಇಲ್ಲಿ ನಾಟಿ ಕೋಳಿ ತಿಂತ ಕುಂತಿದ್ದೀರಿ. ಯೋಜನೆಗಳು ಇದ್ದಾವೆ, ಭಾಗ್ಯಗಳು ಇದ್ದಾವೆ, ಅಧಿವೇಶನಗಳು ಇದ್ದದ್ದೇ. ಆದರೆ ಆ ಮಧ್ಯೆ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಉಪ್ಸಾರ, ನಾಟಿ ಕೋಳಿ ಬಸ್ಸಾರು, ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸರ್ವಸಂಪನ್ನನಾಗಿ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಟಿಕ್ಕಾ, ನಾಟಿ ಕೋಳಿ ಟಿಕ್ಕಾ, ನಾಟಿ ಕೋಳಿ ಟಿಕ್ಕಾ. ಪ್ರೊನೌನ್ಸಿಯೇಷನ್ ಈಸ್ ಇಂಪಾರ್ಟೆಂಟ್. ನಾಟಿ ಕೋಳಿ ಅದಲ್ಲ, ಅದನ್ನ ಹೆಂಗ್ ಮಾಡಬೇಕು ಗೊತ್ತಾ? ಈಸ್ ವಿಲೇಜ್ ಇಸ್ ಚಿಕನ್ ಇಸ್ ಅಂಡ್ ಸಾಂಬಾರ್ಸ್. ತಿನ್ನೋಡು ಅಚ್ಚ ಕನ್ನಡದಲ್ಲಿ ಮಾತಾಡು. ಯಾವ ನಮ್ಮನ್ನ ಹೇಳ್ತಿದ್ದಾಗ ಆಯ್ತು, ಒಬ್ಬ ನಾಟಿ ಕೋಳಿ ಹಿಡ್ಕೊಬಿಟ್ಟು ದ ವಿಲೇಜ್ ಈಸ್ ಸೈಡ್ ಈಸ್ ನಂಬರ್ ಈಸ್ ಕಮಿಂಗ್ ನಾಟಿ ಕೋಳಿಸ್ ಅಂತ ನಿನ್ನಾಗೆ ಗುಂಗುರು ಜುಟ್ಬಿಟ್ಟು ಒಬ್ಬ ಮಾತಾಡ್ತಿದ್ದ. ಯಾರ ಚಂದ್ರಪ್ರಭಾ ಬಂದು ನನ್ನ ಹತ್ರ ಕೋಳಿ ತಗೊಳ್ಳಿ ಅಂತ ನನಗೂ ದಿನ ಆಗ್ತಾ ಇರ್ತಾನೆ. ಅವ್ರಿಗೆ ನಾವು ನಂಬರ್ ಕೊಡ್ತೀನಿ, ಒಳ್ಳೊಳ್ಳೆ ನಾಟಿ ಕೋಳಿ ಕಳ್ಸಕ್ಕೆ ಕೇಳಪ್ಪ. ಮೊನ್ನೆ ಅದಕ್ಕೆ ನಾನು ಹೇಳೋದು, ನಾಟಿ ಕೋಳಿ ಶೌರಿಚಿ ಮಾಡಬೇಕು. ಸಂಕ್ರಾಂತಿ ಹಬ್ಬ ಕಿಚ್ಚಾಯಿಸೋದು, ದನ ಕಿಚ್ಚಾಯಿಸೋದು. ಅದಕ್ಕೆಲ್ಲ ಕೆಳಗಡೆ ಹುಳ ಉಪ್ಟಿದ್ರೆ ತೀರೋಗ್ಲಿ ಅಂತ ಆ ಕಾಲದಲ್ಲಿ ಅದನ್ನ ಸೈಂಟಿಫಿಕ್ ಆಗಿ ಓರಿಗಳು ವರ್ಷಗಳಿಗೆ ಬಣ್ಣ ಹೊಡೆದು ಎಲ್ಲ ನೆಗಿಸೋದು. ಅದಲ್ಲ, ಇದನ್ನ ನಾಟಿ ಕೋಳಿ ಸಾಂಬಾರಿಂದ ಇದಕ್ಕೆ ಸಂಕ್ರಾಂತಿಗೆ ಹೊಂಟೋದ್ರೆ ಸಂಕ್ರಾಂತಿಯಿಂದ ಯುಗಾದಿಗೂ ಹೋಯ್ತದೆ, ಯುಗಾದಿ ಆದ್ಮೇಲೆ ಗೌರಿಗೂ ಹೋಯ್ತದೆ. ಶಿವರಾತ್ರಿ ಚಳಿ ಗೊತ್ತಾ? ಅಯ್ಯೋ, ನನಗೆ ನಾಟಿ ಕೋಳಿ ಸಾರು ಬಗ್ಗೆ ಹೇಳಿ, ಚಳಿ ಬಗ್ಗೆ ಬೇಡ.
ಅದು ಸಂಕ್ರಾಂತಿಗೆ ಶಂಕರಗಾತ್ರ ಚಳಿ ಬರ್ತದೆ. ಚಳಿ ಮೀನ್ಸ್ ಚಳಿ, ತತ್ಸಮ ತದ್ಭವ. ಶಿವರಾತ್ರಿ ಶಿವ ಅಂತ ಅಯ್ಯೋ ಶಿವ ಅಂತ ನೀವು ಚಳಿ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಇಲ್ಲಿ ಚಳಿ ಜರ ಬಂದಂಗೆ ಆಗತ್ತೆ. ಓಂ ದಾರಿಗಿದ್ರು ಉತ್ತರ ಮಾತನಾಡಿದ್ರು ಮೂತ್ರ ಬೇಕಾದಷ್ಟದೆ. ಈ ಲಘು ಗುರು, ಅಯ್ಯೋ ಲಘು ಗುರು ಅಂತೆ. ನಾಟಿ ಕೋಳಿ ಸಾರಿಂದ ಸಂಕ್ರಾಂತಿ, ಯುಗಾದಿ, ಶಿವರಾತ್ರಿ, ಚಳಿ, ಈಗ ಲಘು ಗುರು. ನನಗೆ ಬಾಯಲ್ಲಿ ನೀರು ಬರ್ತದೆ ನಾಟಿ ಕೋಳಿ ಸಾರ್ ಬಗ್ಗೆ ಮಾತಾಡಿ. ನಾಟಿ ಕೋಳಿ ಏನಯ್ಯ ತರಿಸ್ಕೊಳ್ಳೋದು, ಅದಕ್ಕೆ ಮನೆ ಖಾರದ ಪುಡಿ ಮಾಡಿರ್ತಾರೆ, ಅದಕ್ಕೆ ನೀರ್ಲಿ ಕುಕ್ಕರ್ ಕನ್ನೆಲ್ಲ ತರದಿಡೋದು, ಚೆನ್ನಾಗಿ ಕುಯ್ಕೊಳ್ಳೋದು, ಅರಿಶಿನ ಉಪ್ಪು ಚೆನ್ನಾಗಿ ಹಾಕಿ 1 ಗಂಟೆ ಬಿಡೋದು. ಅದು ಕೊತ 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 ಅಂತ ಚೆನ್ನಾಗಿ ಮಾಡುತ್ತೆ. ಎಲ್ಲನೂ ಹಾಕಿ ಚೆನ್ನಾಗಿ ಆದ್ಮೇಲೆ 1 ಲೋಟ ಕಾಯಿಸ್ಕೊಂಡು ಕುಡಿದು ನೋಡ್ಬೇಕು. ನೀವು ಘಟನೇ ಕುಡಿದ್ರಿ. ನಾನು ಡೆಲ್ಲಿಗೆ ಹೋಗ್ಬಿಟ್ಟು ಯೋಜನೆ ಬಗ್ಗೆ ಮಾತಾಡಿ ಅಂದ್ರೆ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹಳ್ಳಾಡಿಸಿ ಬೆಂಕಿನೇ ಸಿಲ್ವಲ್ಲ ಅದೇನು ಕೊತನ್ ಕುದಿತು ಅಂತ. ಕೆಲವರು ಟೆನ್ಷನ್ ತಗೊಂಡಿರ್ಬೋದು. ನನಗೆ ಐ ಆಮ್ ನಾಟ್ ಟೇಕ್ ಟೆನ್ಷನ್. ಎವ್ರಿ ಡೇ ಐ ಆಮ್ ಸ್ಪೀಕಿಂಗ್. ಯಾಕಂದ್ರೆ ನನಗೆ ನನ್ನ ಕುರ್ಚಿ ಭದ್ರ 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 ಭದ್ರ. ನಿನಗೇನಾದ್ರೂ ಕುರ್ಚಿ ಮೇಲೆ ಆಸೆ ಇದ್ರೆ ನಿನ್ನ ಆಸೆ ಛಿದ್ರ 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 ಛಿದ್ರ. ಸರ್ ನೀವು ಹೇಳೋದು ನೋಡ್ರಿ ಕೇಳಿದ್ರೆ ಬರೀ ನಾಟಿ ಕೋಳಿ ಸಾರು ಕುಡ್ದಿಲ್ಲ, ನೀವು ಜಾಸ್ತಿ ನೀರು ಕುಡ್ದಿದ್ದೀರಾ ಅಂತ ಹೇಳಕ್ ಬಂದೆ. 7 ಶರದಿಯು ಏಕವಾಗಿದೆ ಕಂಡ್ಯ, ಏಕೆ ಬಂದೆಯು ಹೇಳೋ ಕೋತಿ ಕೋತಿ. ಅಲ್ಲಿ ಆಂಜನೇಯನ ಕೇಳ್ತಾರೆ ಶ್ರೀಲಂಕಾದಲ್ಲಿ, ಲಂಕಾದಲ್ಲಿ. ಅವಾಗ ಅದು ಹೇಳುತ್ತೆ ಎಲ್ಲ ಸುಟ್ಟು ಹಾಕ್ಬಿಟ್ಟೆ ಅಂತ. ಹಂಗೆ ನೀನು ನೀರು ಕುಡಿತೀರ ಅಂತಿರಲ್ಲ, 7 ಕೆರೆ ನೀರು ಕುಡ್ದಿರೋ ಗಂಡಸು ನಾನು. ನೀವು ಜಾಸ್ತಿ ನೀರು ಕುಡ್ದಿದ್ದೀರಾ ಅಂತಂದರೆ ನಾನು ಯಲಂಕದ ಬಗ್ಗೆ ಮಾತಾಡಿದ್ರೆ ಶ್ರೀಲಂಕಕ್ಕೆ ಹೊಂಟೋಗೋರು ಆಲ್ರೆಡಿ. ನಾನು ಹೇಳ್ತೀನಿ ಸಾಗರ ನೈಟ್ ಸೂಟ್ ಇಟ್ಕೋಬೇಡ ಅಂತ ಹೇಳ್ತೀನಿ. ನಿದ್ಗಣ್ಣಲ್ಲಿ ಮಾತಾಡ್ತಾರ, ನಿದ್ಗಣ್ಣಲ್ಲಿ. ಅದಂಗಲ್ಲ. ಕುಂತಿ ಸುತ ಕುಂಭಕರ್ಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲಂಕಾ ರಾವಣ ಆಯ್ತು, ಈಗಾಗಲೇ ಕುಂತಿ ಸುತ ರಾವಣ ಕುಂಭಕರ್ಣ. ಅಯ್ಯೋ ದೇವ್ರೇ, ಗೊತ್ತಾಯ್ತು. ಕಮಲೋತ್ಪತ್ತಿ. ಇವ್ರೇನ್ ಮಾಡ್ತಾರೆ? ಮಾತಾಂಗ ಮಾಕ ಮರಕತ ಶ್ಯಾಮ ಮಾತಂಗಿ. ಸಾಗರ ಇಲ್ಲಿ ನೋಡು, ನಾಟಿ ಕೋಳಿ ಸಾರ ಕುಡಿದ್ಬಿಟ್ಟು ಬೆಳಗಾನ ಕವಿರತ್ನ ಕಾಳಿದಾಸ ಸಿನಿಮಾ ನೋಡ್ಕೊ ಬಂದ್ಬಿಟ್ಟವ್ರೆ. ಆಮೇಲೆ ಏನ್ ಗೊತ್ತೇನೆ, ಇದೆಲ್ಲ ಯಾಕೆ ಹೇಳ್ತಿದ್ದ, ತಲೆ ಕೆಡ್ತಿದ್ದ. ತಲೆ ಕೆಡ್ತಾ ಇಲ್ಲ, ಆತನ ಬಂತವ ಕುಂತವ ಎಲ್ಲ ತವೇ ಬಂದು ಮೈ ಕಿಡಿದು ಬಿಡೋದಿಲ್ಲ. ದೊಡ್ಡದನೆ ಕುರ್ಚಿ ಯಾವಾಗ ಖಾಲಿ ಮಾಡ್ತಿರೋ, ಕುರ್ಚಿ ಯಾವಾಗ ಖಾಲಿ ಮಾಡ್ತಾರೆ, ಮನೆ ಖಾಲಿ ಯಾವಾಗ ಮಾಡ್ತಾರೆ ಹಂಗೆ. ಅಲ್ಲ ಏನು ಒಪ್ಪಂದ ಏನು ಒಪ್ಪಂದ ಮಾಡ್ಕೊಂಡಿದ್ದೀರಪ್ಪ? ಒಪ್ಪಂದದ ಪ್ರಕಾರ ನೀವು ಕುರ್ಚಿ ಬಿಡ್ಲೇಬೇಕು. ನೀನ್ ನೋಡಕ್ ಬಂದಿದ್ದೆ? ಇಲ್ಲಪ್ಪ. ಅವ್ರು ನೋಡಕ್ ಬಂದಿದ್ರು? ಇಲ್ಲಪ್ಪ. ಮತ್ತೆ ಒಪ್ಪಂದದ ಪ್ರಕಾರ ಯಾಕೆ? ಇಲ್ಲ ಕಣ್ರಿ, ಹೈಕಮಾಂಡ್ ಏನ್ ಹೇಳುತ್ತೆ ಅದು ಫಾಲೋ ಅಪ್ ಮಾಡ್ತೀವಿ. ಒಪ್ಪಂದದ ಪ್ರಕಾರ ಅದಕ್ಕೆ ನಾನು ಕುರ್ಚಿ ಎಲ್ಲೋದ್ರು ಸಾಕು ಸರ್, ನಿಮ್ಮ ಕುರ್ಚಿ ಎಷ್ಟು ದಿನ ಅದಕ್ಕೆ ನಾನೀಗ ಫ್ರೀಯಾಗಿ ವಿಜಲ್ ಹಾಕೊಂಡು ನಾಟಿ ಕೋಳಿ, ಆಮೇಲೆ ಬನ್ನೂರು ಗೊತ್ತಾ? ನಮ್ಮೂರು ಪಾರ್ಕೆರ ಪಕ್ಕ ಬನ್ನೂರು, ನನಗೆ ಗೊತ್ತಿಲ್ವಾ? ಬನ್ನೂರು ಕುರಿ ನಾಟಿ ಕೋಳಿ ಆಯ್ತು, ಈಗ ಬನ್ನೂರು ಕುರಿ ಆಯ್ತು. ಬನ್ನೂರು ಕುರಿಗಿಂತ ಇನ್ನೊಂದು ಕೋಳಿ. ಯಾವ ಕೋಳಿನೂ ಬೇಡ ಸರ್, ಎಲ್ಲ ಮೇಯಕ್. ಕಡಕ್ನಾಥ್ ಕೋಳಿ. ಅಯ್ಯೋ, ಈ ಕಡಕ್ನಾಥ್ ಬೇಡ, ಹಡಕ್ನಾಥನು ಬೇಡ ಸಾರ್. ಅಲ್ಲೇ ಬಿದ್ದಿರ್ಲಿ, ಮೇಯಕ್ ಬಿಟ್ಬಿಡೋಣ ಕೋಳಿಯ. ಈಗ ಪ್ರಶ್ನೆ ಕೇಳ್ತೀನಿ ನಾನು, ಅದಕ್ಕೆ ಉತ್ತರ. ಪಟ ಅಂತ ಕೇಳಬೇಕು, ಸುಮ್ಮನೆ ಸುತ್ತಿ ಬರ್ಸಿ ಮತ್ತೆ ಕುರ್ಚಿ ತಗದ್ ಮಕ್ಕೊಡದ್ ಬಿಡ್ತೀನಿ. ಯಾರು ಕುರ್ಚಿ ಕತ್ಕೋದ್ರೆ ಏನ್ ಮಾಡ್ತೀರಿ? ಅದಕ್ಕೆ ತುಕ್ಕಿಡಿದ್ರು ತಗಡು ಶೀಟ್ ಹಾಕಿ ಮೊಳ ಹೊಡೆದು ಅದನ್ನ ಗಟ್ಟಿ ಮಾಡಿ ಇಟ್ಟಿದ್ದೀನಿ. ಯಾರು ಕುತ್ಕೊಂಡ್ರೆ ಗ್ಯಾಂಗ್ರಿಗೆ ಇಲ್ಲ, ತಗಡು ಒಳ ತಗಡವಲ್ಲ, ತುಕ್ಕಿಡಿಯವು, ಅದು ಬಹಳ ಸ್ಟ್ರಾಂಗು. ಈಗ ಬರೋವು ಗಾಳಿ ಬೀಸ್ತೆಟ್ಗೆ ಹೋಗ್ಬಿಡ್ತವೆ. ಅದಕ್ಕೆ ಹಳೆ ತಗಡುಗಳನ್ನ ಹುಡುಕಿ ಕುರ್ಚಿ ಸುತ್ತ ಮೊಳ ಹೊಡಿಸಿ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ, ಕುರ್ಚಿ ಬಿಗಿಯಾಗಿರ್ಲಿ. ಈಗ ನಾನು ಕೇಳ್ತೀನಿ 4 ಕ್ವಶನ್, ಕರೆಕ್ಟಾಗಿ ಆನ್ಸರ್ ಮಾಡ್ಬಿಡಿ. ಓಕೆ, ಕಮ್ ಆನ್ ಟೆಲ್ ಮೀ. ಓಕೆ, ಈಗ ಕ್ವಶನ್ ನಂಬರ್ 1. ಅಲ್ಲ ಸರ್, ಸಂಕ್ರಾಂತಿ ಮುಗೀತು, ಇನ್ಮೇಲೆ ಯಾವ ಕ್ರಾಂತಿ ಶುರುವಾಗುತ್ತೆ? ನಿನ್ನ ಮುಖದ ಕ್ರಾಂತಿ.
ಅಲ್ಲಪ್ಪ 2025-24 ಅಧಿಕಾರಕ್ಕೆ ಬಂದಾಗಿನಿಂದ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ, ಸಂಕ್ರಾಂತಿ, ದರ್ಶನ್ ಅವ್ರದ್ದು ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ. ಈ ಕ್ರಾಂತಿ ಅನ್ಕ ಬತ್ತವ್ರಲ್ಲ ಅವ್ರಿಗೆಲ್ಲ ಆಗ್ತಿದೆ ವಾಂತಿ. ನಾಳೆ ಡೌ ಶಾಂತಿ. ಯಾವ ಶಾಂತಿನೂ ಇಲ್ಲ, ಯಾವ ಪ್ರೀತಿನೂ ಇಲ್ಲ. ಅದೆಲ್ಲ ಹೋಗಲಿ ಸರ್. ಈಗ ಬಂಡಿಯವರು ಡೆಲ್ಲಿಗೆ ಹೋದಾಗ ನಿಮ್ಮನ್ನು ಬಿಟ್ಟು ಯಾಕೆ ರಾಘವ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ? ಅವ್ರೊಬ್ಬರೇ ಅಲ್ಲ, ಮತ್ತೆ ಅವರು ನಮ್ಮ ಗುಲ್ಬರ್ಗದ ಅಧ್ಯಕ್ಷರು ಮಲ್ಲಿಕಾರ್ಜುನನ್ನು ಭೇಟಿ ಆಗ್ತಾರೆ, ನಮ್ಮ ಹೈಕಮಾಂಡ್ ಯುವರಾಜನ್ನು ಭೇಟಿ ಆಗ್ತಾರೆ, ನಮ್ಮ ರಾಜಮಾತೆನೂ ಭೇಟಿ ಆಗ್ತಾರೆ, ಆಮೇಲೆ ಎಲ್ಲರನ್ನೂ ಭೇಟಿ ಆಗ್ತಾರೆ. ಈಗ ಅಸ್ಸಾಂ ಎಲೆಕ್ಷನ್ ಅಲ್ವಾ? ಅಲ್ಲ, ನಿಮ್ಮನ್ನೇ ಯಾಕೆ ಬಿಟ್ಟು ಹೋಗಿ ಭೇಟಿ ಆಯ್ತಾ ಇದ್ರು? ಈಗ ಎಲೆಕ್ಷನ್ ನಡೀತಿಲ್ವೇ ಅಸ್ಸಾಮಲ್ಲಿ? ನಡೀತಾ ಇದೆ. ಅಸ್ಸಾಂ ಎಲೆಕ್ಷನ್ಗೆ ಹೋರಾಟ ಮಾಡಬೇಕು. ಪಾಪ ಅಸ್ಸಾಂ ಎಲೆಕ್ಷನ್ ಬಗ್ಗೆ ಮಾತಾಡ್ಕೊಂಬರ್ತಾರೆ. ಅದನ್ನ ಬಿಟ್ಬಿಟ್ಟು ಅದ್ರಲ್ಲಿ ಏನು ವಿಶೇಷತೆ ಕಾಣ್ತಿಲ್ವಲ್ಲ? ನಿಮಗ್ ಕಾಣಿಸ್ತಿದ್ದ? ಅದ ನೀವು ಇಲ್ದೇ ಹೋದ್ದೇ ಒಂದು ವಿಶೇಷತೆ ನಿನಗೆಲ್ಲ ಕಾಣಿಸ್ತವೆ. ಅವರು ಸಿಎಂ ಕುರ್ಚಿನ ಬಿಗಿ ಮಾಡ್ಕೊಳಕ್ಕೆ ಅಲ್ಲಿ ಹೋಗಿ ಬರ್ತಾ ಇದಾರೆ ಅಂತ ಸುದ್ದಿ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆಲ್ಲ ಬರೀ ಸುದ್ದಿಗಳು. ಬಿಗಿ ಮಾಡೋದಕ್ಕೆ ಕುರ್ಚಿ ಇದಿರ್ತಾರೇನಪ್ಪ? ತುಕ್ಕಿಡ್ದಂತ ತುಕ್ಕಿಡದ ತಗಡೆ ಬೇರೆ. ಈಗ ಸಿಎಂ ಕುರ್ಚಿ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದಾರೆ ವಿಧಾನಸೌಧ ಮುಂದೆ. ಇಲ್ಲಪ್ಪ, ಇಲ್ಲ ಪೇಪರ್ ಹಾಕಿದಾರ. ನಾನು ಸುತ್ತ ನೋಡ್ತಾ ಇದ್ದೀನಿ, ಎಲ್ಲೂ ಹಾಕಿಲ್ಲ. ಯಾವುದೇ ಒಂದು ಹುದ್ದೆ ಖಾಲಿ ಇದ್ರೂ ಅದು ಅನೌನ್ಸ್ಮೆಂಟ್ ಆಗುತ್ತೆ. ಆದ್ರಿಂದ ಸಿಎಂ ಹುದ್ದೆ ಖಾಲಿ ಇಲ್ಲ. ಸರ್, ಈಗ ಒಂದು ಸಂದರ್ಭ ಸಹಿತ ವಿವರಿಸಬೇಕು. ನಾನೊಂದು ವಾಕ್ಯ ಹೇಳ್ತೀನಿ. ಆಯ್ತು, ಹೇಳಯ್ಯ. ಸಂಕ್ರಾಂತಿಲಿ ಸೂರ್ಯನ ಪಥನೂ ಬದಲಾಗಿದೆ, ನಮ್ಮ ಪಥನೂ ದೆಹಲಿ ಕಡೆಗೆ ಬದಲಾಗಿದೆ. ಸೊ ಈ ಪಥ ಬದಲಾವಣೆಯಿಂದ ನಮಗೆ ಖುಷಿ ಕೊಡುವಂಥ ವಿಚಾರಗಳು ಇದಾವ. ಈ ವಿಚಾರನ ಯಾರು ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತಂದ್ರೆ, ಚನ್ನಗಿರಿ ಕಡೆಯವರು ಬಸವಣ್ಣಪ್ಪ ಆ ಬಂಡೆಯವರ ಪ್ರೀತಿಯಿಂದ ಹೇಳಿರ್ತಕ್ಕಂಥ ವಾಕ್ಯ ಅಷ್ಟೇ. ಪ್ರೀತಿಯಿಂದ ಹೇಳ್ತಕ್ಕಂಥದ್ದು. ಈಗ ರಾಮನಗರದಲ್ಲಿ ಒಬ್ರು ಪ್ರೀತಿಯಿಂದ ಹೇಳಲ್ವಾ? ಹಂಗೆ ಚನ್ನಗಿರಿಯವರು ಪ್ರೀತಿಯಿಂದ ಹೇಳ್ತಾರೆ, ಆಮೇಲೆ ಹುಬ್ಬಳ್ಳಿಯವರು ಪ್ರೀತಿಯಿಂದ ಹೇಳ್ತಾರೆ. ಎಲ್ಲರೂ ಪ್ರೀತಿಯಿಂದ ಹೇಳ್ಬಿಟ್ಟು ಎಲ್ಲ ಪ್ರೀತಿಯಿಂದ. ಈಗ ನೋಡಪ್ಪ, ಪಕ್ಷದಲ್ಲಿರೋರು ಎಲ್ಲರಿಗೂ ನಾನು ಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಎಲ್ಲ ಹೇಳ್ತಾರೆ, ಇವ್ರು ಆಗಬೇಕು ಅಂತ. ಅಲ್ಲ, ನನಗೊಂದು ಡೌಟು. ಎಲ್ಲರೂ ಪ್ರೀತಿಯಿಂದ ಹೇಳ್ಬಿಟ್ರೆ ನಿಮ್ಮ ಕುರ್ಚಿ ಹೋಗ್ಬಿಡಲ್ವಾ? ಹೇಳೋದು ಸುತ್ತಿ ಬಳಸಿ ಕುರ್ಚಿ. ಈಗ ಬನ್ನೂರು ಕುರಿ ತಂದಿದ್ದೀವಲ್ಲ, ಅದರದ್ದು ಮಟನ್ ಫ್ರೈ ಮಾಡೋದು ಹೆಂಗೆ? ಅಷ್ಟೇ ಇಲ್ಲಪ್ಪ, ಅಲ್ಲಿ ಕಾವೇರಿ ತೀರಕ್ಕೆ ಹೋಗ್ಬಿಟ್ಟು ಒಂದು 4-5 ಮೀನು ತಂದಿದ್ದೀವಿ. ಮೀನ್ ಫ್ರೈ ಹೆಂಗೆ? ಉಜ್ಜಕ್ಕಿಲ್ಲ. ಆಮೇಲೆ ಈ ಕಡಕ್ನಾಥ್ ಕೋಳಿ ಅದಲ್ಲ, ಕಡಕ್ನಾಥನ ಮತ್ತೆ ನಿಮ್ ಕಡಕ್ನಾಥನು ಬೇಡ ಸರ್, ಆ ಗಬ್ಬನಾಥನು ಬೇಡ ಸರ್, ನೀವು ಹೋಗಿ ಸರ್. ಬಹಳ ಚೆನ್ನಾಗಿ ಮಾತಾಡ್ತಿದೆ ಕಡೆಯ. ಹಂಗೆ ಸಂಜೆ ಹೊತ್ತು ಒಂದು ಬೋಸಿ ತಗೊಂಡು. ಅಯ್ಯೋ, ಅವ್ರು ನೋಡಿದ್ರೆ ನಾಟಿ ಕೋಳಿ ಅದೇನು ಟಗರು ಪಗರು ಅನ್ಕೊಂಡು ಹೊಂಟೋದ್ರು. ಈಗ ಯಾರು ಬರ್ತಾ ಇದ್ರು? ವಾ ಅಮೀರಣ್ಣ ನಮಸ್ಕಾರ. ಅಣ್ಣ ಬರ್ತಾರ? ಅಣ್ಣ ಬಂದ್ರು. ಒಂದು ನಿಮಿಷ ಬರೀ 2 ಬೆಟ್ ಇಟ್ಕೊಂಡು ಎಳ್ಳಾಡ್ಸ್ಕೊಂಡು ಒಬ್ಬ ಸೀಸನ್ನಲ್ಲಿ ಓಡಾಡ್ನಲ್ಲ, ಯಾರದು? ಗೊತ್ತಾಯ್ತು ರೀ, ಗೊತ್ತಾಯ್ತು. ಅದು ನಾನು ಬರ್ಬೇಕಾದ್ರೆ ನೀನೇನಂತ ಕರೆದೆ? ಅಮೀರಣ್ಣ ಅಂದೆ. ಜನ್ಮಕ್ಕೆ ಅಮೀರಲ್ಲ ರೀ, ಸಮೀರ್. ಅಯ್ಯೋ, ನಿಮ್ಮ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್. ಅಮೃತಪೇಟೆ ಪಕ್ಕ. ನಾನು ಮೊದಲೇ ಹೇಳಿದ್ದೀನಿ, ರಾಜಕೀಯಕ್ಕೆ ಬರಬಾರ್ದು. ಒಂದೇ ಎಲ್ಲ ಒಂದೇ ರೀ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ದೇಶ ಆಗಟ್ಟಿರೋದು ನಾವು. ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ. ಮಕ್ಕ ನೋಡ್ತಿದೆಯಲ್ಲ, ಚಪ್ಪಾಳೆ ತಟ್ಟು. ಜನ್ಮಕ್ಕೆ ದೇವರೊಳಗೆ ಮಾಡ್ತದ. ಒಂದು ಜೈಕಾರ ಹಾಕು. ಅಯ್ಯೋ, ಸಮೀರಣ್ಣಂಗೆ ಜೈ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀನು ಕರೆಕ್ಟಾಗಿ ಮಾತಾಡ್ತೀಯ ಅಂತಂದ್ರೆ ಈ ಕಟ್ಟಿಂದ 2 ನೋಟ್ ಬರ್ತೇವೆ. ಹುಷಾರ್. ಹಂಗಾರೆ ಆ ಕಡೆಗೆ ಬರಲ್ಲ, ಕಟ್ಟಿದ್ಯಲ್ಲ ಆ ಕಡೆ. ಜನ್ಮಕ್ಕೆ ಇದು ಪಾಪ ಬಡವ್ರಿಗೆ. ಯಾರಲ್ಲಿ ಕೂಹು ಪಾಪ ಅಲ್ಲಿ ಯಾರಿಗೂ ಮಾಡ್ಬೇಕ್ರಿ. ಎಲ್ಲ ಮನೆಗಳ ವ್ಯವಸ್ಥೆ ಮಾಡ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಇಟ್ಕೊಂಡಿದ್ದೀನಿ. ಏನೋ ನೀನು ಕೊಟ್ಟಿದ್ದೀನಿ, ಕೊಟ್ಟದ್ರೆ ತೃಪ್ತಿ ಪಡಬೇಕು, ಮತ್ತೆ ಬೇಕು ಅಂತ ಹೇಳ್ಬಾರ್ದ್ರಿ. ಒಬ್ರಗಾಲದಲ್ಲಿ ಮನೆ ಕಟ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ಏನಾದ್ರು ಟೈಲ್ಸು
ಮನೆ ಕಟ್ತಾ ಇದೀಯಾ? ಕಂಗ್ರಾಚುಲೇಷನ್. ಉಪ್ಪು ಸೀಟು ತಗಡು ಎಲ್ಲ ಕಳ್ಸ್ಬಿಡ್ತೀನಿ ಬಿಡು. ತುಕ್ಕಿರೋ ತಗಡನ್ನೇ ಕಟ್ಬಿಡ್ತೀನಿ ನಿನ್ ಜನ್ಮಕ್ಕೆ. ತುಕ್ಕಿಡಿದ್ರೆ ಸೀಟಲ್ಲಿ ಮನೆ ಕಟ್ಟಕ್ಕಾಯ್ತದ? ಅಲ್ಲ ಅಲ್ಲ, ಒಂದ್ ಪ್ರೋಗ್ರಾಮ್ ಕರೆದ್ರೆ 25 ಬರಲ್ಲ ರೀ ಅಂತೀಯ. ದುಡ್ಡೆಲ್ಲ ಏನ್ ಮಾಡ್ತಾ ಇದೀಯಾ? ಸಮಸ್ಯೆಗಳು ಜಾಸ್ತಿ ಆಗಿದೆಯಾ? ಇರ್ಲಿ ಸಮೀರಣ್ಣ, ಪರ್ಸ್ನಲ್ ಹೋಗಬೇಡಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗಾಗಲ್ ಎಲ್ಲಿ ತಗೊಂಡ್ರಿ ಸರ್? ಆಕ್ಚುಲಿ ಇದು 3,85,000 ರೂಪಾಯಿ. ಇದನ್ನ ಅಮೆರಿಕ ನ್ಯೂ ಜೆರ್ಸಿಲಿ ತಗೊಂಡೆ. ಅಂತ ಹೇಳಕ್ಕಾಗತ್ತ ನಾನು? ಅಂತ ಹೇಳಕ್ಕಾಗತ್ತೇನ್ರಿ? ಇಲ್ಲಿ ಎಲ್ಲ ಫುಟ್ಪಾತಲ್ಲಿ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಮಾಡ್ತಾ ಇರ್ತಾರೆ. ನಮ್ಮ ಹುಡುಗರು ಪಾಪ ಬರ್ತಾ ಇದ್ದೆ, ಅಣ್ಣ ತಗೊಳ್ಳಿ ಇದು ಅಂತಂದ್ರು. ಎಷ್ಟಪ್ಪ ಅಂದೆ? 100 ರೂಪಾಯಿಂದ 500 ರೂಪಾಯಿ ಕೊಟ್ಟೆ. 100 ರೂಪಾಯಿಗೆ 500 ರೂಪಾಯಿ ಕೊಟ್ಟೆ ರೀ. ಪಾಪ ಏನು ಹುಡುಗರು ಬರ್ತಾರೆ ಅಷ್ಟೇ. ನಮ್ದು ಸುಮ್ಮನೆ ತಗೊಂಬಿಟ್ಟು ಇದೆಲ್ಲ ಲಕ್ಷಾಂತರ ರೂಪಾಯಿ ತಂದಿದ್ದೀನಿ. 6 ಲಕ್ಷ 3 ಲಕ್ಷ ನ್ಯೂ ಜೆರ್ಸಿ ಅದೆಲ್ಲ ನಮ್ಮಲ್ಲಿ ಇಲ್ಲ. 100 ರೂಪಾಯಿ ಕನ್ನಡಕ 500 ರೂಪಾಯಿ ಕೊಟ್ಟಿದ್ದೀನಿ. 400 ರೂಪಾಯಿ ಟಿಪ್ಸು ಕೊಡಿ ಒಂದ್ಸರಿ ಹಾಕತ್ತೀನಿ. ಎಲ್ಲಿಗೆ? ಜನ್ಮಕ್ಕೆ ಪ್ರೀತಿಯಿಂದ ಕೊಟ್ಟಿರೋದ್ರಿ. ಇಲ್ಲಿ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಳ್ಳಿ ಆಯ್ತು. ಪ್ರೀತಿಯಿಂದ ಕೊಟ್ಟಿರೋದ್ರಿ. ಅದು ಕೋಟು ಆಕ್ಚುಲಿ ಇದು ಈ ಕೋಟ್ ಇದೆಯಲ್ಲ, ಇದನ್ನ ನಾವು ಸೌತ್ ಆಫ್ರಿಕಾ ಹೋಗಿದ್ದಾಗ ಅಲ್ಲಿ ಪಕ್ಕದಲ್ಲಿ ಸೇನ್ ವಾರ್ನ್ ಆಟಗಾರ, ಅವ್ರಿಗೂ ನನಗೂ ಕಾಂಪಿಟೇಷನ್ ಇತ್ತು. ಸುಮಾರು ಹೆಚ್ಚು ಕಡಿಮೆ ಅಂದ್ರೆ ಅವತ್ತಿನ ರೇಟು 300 ಕೋಟಿ ರೂಪಾಯಿ. ಆಫರ್ ಅಲ್ಲಿ 150 ಕೋಟಿಗೆ ಬಂತು. ಆವಾಗ ತಗೊಂಡಿರೋದು ಅಂತ ಹೇಳಕ್ಕಾಗತ್ತ ನಾನು ರೇ? ಹಂಗೆ ಹೇಳಕ್ಕಾಗತ್ತೇನ್ರಿ? ಮುಂದ್ಗಡೆ 3 ನಾಯಿ ಇಟ್ಕೊಂಡು ಹೇಳಕ್ಕಾಗತ್ತಾ? ನಮ್ದೇನಿದ್ರು ಜನ ಇಟ್ಕೊಂಡು ಹೇಳ್ಬೇಕ್ರಿ. ಜನ ಇಟ್ಕೊಂಡು ಹೇಳ್ಬೇಕು. ಎಸ್ ಸರ್, ಸಂಕ್ರಾಂತಿ ಆಯ್ತಲ್ಲ, ಈಗ ಕ್ರಾಂತಿ ಹೆಂಗ್ ನಡೀತಾ ಇದೆ ಕೈ ಪಕ್ಷದಲ್ಲಿ? ಕ್ರಾಂತಿ ಹೆಂಗಿದೆ ಅಂದ್ರೆ ರೀ, ಹೆಂಗಿದೆ? ಮೊನ್ನೆ ತಾನೇ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ್ತಾ ಒಂದು ಹಾಡು ಹಾಡ್ತಿದ್ದಲ್ಲ, ಟಂಗ್ 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 ಟಂಗ್. ಸಂಕ್ರಾಂತಿ ಬಂತು ರಥೋ ರಥೋ ಅದೇನು ಕೆಳಗಡೆ ಇದೆ, ಕರೆಕ್ಟಾಗಿ ಹೇಳ್ಬೇಕು. ಸಂಕ್ರಾಂತಿ ಬಂತು ರಥೋ ರಥೋ, ಮನಸ್ಸಲ್ಲಿ ಮನಸ್ಸು ಬಿಥಾ ಅಂದ್ರೆ ಅದು ದಿಲ್ದಕ್ಕೆ ದಿಲ್ದು ಬಿಟ್ರೆ ಅದೇ ಪ್ಯಾರ್ಗೆ ಆಗ್ಬಿಟ್ಟೈತೆ ರೀ. ಪ್ಯಾರ್ಗೆ ಆಗ್ಬಿಟ್ಟೈತೆ. ಕುರ್ಚಿ ಮೇಲೆ ಪ್ಯಾರ್ಗೆ ಹೇಳಕ್ ಬಂದೆ. ಕುರ್ಚಿ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ ರೀ. ಯಾರಿಗೆ? ಬಂಡೆ ಅವ್ರಿಗೆ CM ಕುರ್ಚಿ ಮೇಲೆ ಪ್ಯಾರ್ಗೆ ಆಗಿದೆ. ನನ್ಗೂ ಪ್ಯಾರ್ಗೆ ಆಗಿದೆ. ಅಲ್ಲಿ ಮೊನ್ನೆ ಪರಮೇಶ್ವರ ಆ ಅಪ್ಪನಿಗೂ ಆಗಿದೆ. ಆಮೇಲೆ ಜರ್ಕೊಂಡು ಬರ್ತಾರಲ್ಲ ಒಳಿ, ಅವ್ರಿಗೂ ಪ್ಯಾರ್ಗೆ ಆಗಿದೆ. ಎಲ್ಲರಿಗೂ ಎಲ್ಲ ಪ್ಯಾರ್ 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 ಅಂದ್ರೆ ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಯಾರು? ಪ್ಯಾರ್ 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 ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಯಾರು? CM ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಯಾರು? ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ. ಅದನ್ನ ಕೇಳ್ಬೇಡ, ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತೆ. ಗೊಬ್ಬರ ನಿನ್ ಜನ್ಮಕ್ಕೆ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿದ್ರಿ. ಇದೇನ್ ಸರ್ ಹಿಂಗ್ ಮಾತಾಡ್ತೀನಿ? ನಿನ್ ಜನ್ಮಕ್ಕೆ ಇದು ಒಳ್ಳೆ ಮಾತಾಡಿದ್ರೆ ಇನ್ನೇನು? ನಿನ್ ಜನ್ಮಕ್ಕೆ. ಮಕ್ಕುಗೆ ದೇವ್ರಲ್ಲ ಮಾತಾಡ ನಿಂಗೆ. ಹಿಂದೆ ತಿರುಗು, ಮುಖಕ್ಕೂ ಹೋಗಿದ್ದೀನಿ. ಹಿಂದೆ ತಿರುಗು. ಹಿಂಗೆ ಮಕ್ಕ ಕೂದ್ರಿ, ತಿರುಗ್ದಾಗ ಎಲ್ಲಿ ಕೂದ್ರಿ ಸರ್? ಹೆಣ್ಗುಗ್ದೆ ಏನ್ ಅನ್ಕೊಂಡೆ? ನಾನೇನು ಅನ್ಕೊಳ್ಳಿಲ್ಲ. ಮತ್ತೆ ಸುಮ್ ಕೂತ್ಕೋ. ಹಂಗೆ ಬಿದ್ದಿರ್ಬೋದು ಅನ್ಸುತ್ತೆ. ನೋಡ್ರಿ, CM ಕುರ್ಚಿ ಏನು ಖಾಲಿ ಇಲ್ಲ. ಸಂಕ್ರಾಂತಿ ಕ್ರಾಂತಿ ಇಲ್ಲ ರೀ. ನಾನು ಏನಿದ್ರು ಹೌದಾ ಅವಲಿಯ ರಾಮಾಯಣದ ಹವಾ. ಈಗೇನು ಚೇಂಜ್ ಮಾಡ್ತೀನಿ ಅಂತ ಹೇಳ್ರಿ. ಇಲ್ಲ, ಡೆಲ್ಲಿ ಹೋಗ್ತಾರೆ ಬರ್ತಾರೆ. ನಾನು ಮೊನ್ನೆ 3 ಸರಿ ಹೋಗಿದ್ದೆ ಡೆಲ್ಲಿಗೆ. ಜೇಬಲ್ಲಿ ಆಡ್ಸ್ಕೊಂಡ್ಬಂದೆ, ಜೇಬ್ ಖಾಲಿ ಆಯ್ತು ಅಷ್ಟೇ. ಅಲ್ಲ ಸರ್, ನನಗೆ ಡೌಟ್ ಏನು ಅಂದ್ರೆ ಬಂಡಿಯವ್ರು ಒಬ್ಬರೇ ಹೋಗಿದ್ ಬರ್ತಾ ಇದ್ರಲ್ಲ, ಇದಕ್ಕೇನು ಹೇಳ್ತೀರಿ ನೀವು? ಏನ್ ಮರ್ಯಾದಲ್ಲಿ ಆಡ್ತಾ ಇದ್ದ? ಒಬ್ಬರೇ ಹೋಗ್ತಾರೆ ಅಂದ್ರೆ ಜೋಡಿ ಕಟ್ಕೊಂಡು ಹೋಗಕ್ಕಾಗತ್ತೆ? ಏನ್ ಮಾತಾಡ್ತಾ ಇದೀಯ? ಏನ್ ಮಾತಾಡ್ತಾ ಇದ್ದಾರೆ? ಏನ್ ಕರ್ಕೊಂಡು ಹೋಗ್ಬೇಕು ನಿನ್ ಜನ್ಮಕ್ಕೆ? ಇಂಥ ಮಾತಾಡ್ತೀಯ ನೀನು? ಅವ್ರು ಒಬ್ಬರೇ ಹೋಗ್ತಾರ್ರಿ. CM ಒಬ್ಬರೇ ಹೋಗ್ತಾರೆ, ನಾನು ಒಬ್ಬರೇ ಹೋಗ್ತೀನಿ. ನೀನಾದ್ರೆ ವಯ 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 ಅಂತ ಜೋಡಿ ಹೋಗ್ತಾ ಇದೀಯ. ಏನ್ ಹೇಳ್ತಾ ಇದ್ದೀರಿ? ನಾನು ಹಾಯ್ 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 ಅನ್ಕೊ ಹೋಗೋದು. ಹೊಯ್ ಹೊಯ್ ಅಂತ ಹೋಗಲ್ಲ. ಇಲ್ಲ, ನೀನು ಹಾಯ್ 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 ವಯ್ ಹಾಯ್ 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 ಅಂತ ಎಲ್ಲೆಲ್ಲಿ ಹೋಗ್ತಾ ಇದೀಯ ಗೊತ್ತು? ಗೊಬ್ಬರ ನಿಂದೆಲ್ಲ CCTV ಫುಟೇಜ್ ಸಿಕ್ಕಿದೆ. ಬೇಗ ಬಿಡುಗಡೆ ಮಾಡ್ಬಿಡ್ತೀನಿ. ಕೊಟ್ರೆ 200 ರೂಪಾಯಿಗೆ ಇಷ್ಟು ಮಟ್ಟು ಬಯಸ್ಕೋಬೇಕಾ? ಹೋಗಿ ಸೋಪು ನೀರು ಎಲ್ಲ ತಂದ್ಬಿಡ್ತೀನಿ. ಥೂ 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 ಅಂತ ಉಗಿತಾ ಇರಿ. ಹಾಕೊಂಬಿಟ್ಟು ಮಕ್ಕ ತೊಳ್ಕೊಂಬಿಟ್ಟು ಟವಲ್ ಬಿಡ್ತೀನಿ. ಒಂದು ನಿಮಿಷ. ಆ ಸೋಪು ಎಳ್ನೀರು ಏನೇನೋ ಹೇಳ್ದಲ್ಲ ಎಲ್ಲ ತಗೊಂಬಿಡು. ಹೋಗಿರಿ ಮತ್ತೆ ಹೋಗಿರಿ. ನೀವು ಉಗಿದ್ರು ಏನ್ ಸರ್ ಶಾಂಪು ತರ ತಲೆಗೆಲ್ಲ? ಹೌದಾ? ಶವರೇ ಬಂತು ನೋಡು. ಶವರ
ನಾನು ಕ್ರಾಂತಿ ಬಗ್ಗೆ ಕೇಳಿದ್ರೆ ಪ್ಯಾರ್ ಯಾರು ಕೂರ್ತಾರೆ ಚೇರ್ ಮೇಲೆ ಯಾರು ಅಂದ್ಬಿಟ್ಟು ಇದೇನು ಸಾರ್ ಬಾಯಲ್ಲಿ ಹೋಗ್ಲಿನೇ ಆಡ್ತಾ ಇದ್ರಿ ನನ್ನ ಮೈ ಮೇಲೆ ಯಾರ್ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ ಯಾರ್ ಇನ್ನು ನೀನು ಪ್ರಶ್ನೆ ಕೇಳಿದ್ರೆ ಏನಿದೆ ಗೊತ್ತಾ ನೀ ಯಾರ್ ನೀ ಯಾರ್ ನೀ ಯಾರ್ ನೀ ಯಾರ್ ನಾ ಯಾರ್ ನಾ ಯಾರ್ ನಾ ಯಾರ್ ನಾ ಯಾರ್ ನೀ ಯಾರೋ ಏಯ್, ಥು, ನಿನ್ ಜನ್ಮಕ್ಕೆ ನಾ ಯಾರೋ ಹೀಗೇಕೆ ನನ್ನ ನೋಡುವೆ ಹೀಗೆ ನನ್ನ ಪ್ರಶ್ನೆ ಕೇಳುವೆ ನೀ ಯಾರು ನೀ ಯಾರು ನೀ ಯಾರು ಥು, ನಿನ್ ಜನ್ಮಕ್ಕೆ, ಥು, ನಿನ್ ಜನ್ಮಕ್ಕೆ. ನೀವು ಯಾರು ಗೊತ್ತು ನಿಮಗೆ ಗೊತ್ತಿಲ್ಲ ನಾನು ಯಾರು ಅಂತೀರಿ ನಾನು ಯಾರು ಅಂತ ನನಗೆ ಬರ್ತಾ ಇರ್ತದೆ ಇದೆಲ್ಲ ಬಿಡಿ ಸರ್ ಈ ನಾಟಿ ಕೋಳಿ ಸಾರು ಅಯ್ಯೋ ಗೊಬ್ಬರ ನಾಟಿ ಕೋಳಿ ಅಂದ್ರೆ ಏನ್ ಗೊತ್ತೇನ್ರಿ ಎಲ್ಲ ಕಾಡು ಮಧ್ಯ ಅರಣ್ಯ ಪ್ರದೇಶ ಮಲೆನಾಡು ಬಯಲ್ಸೀಮೆ ಈ ಮಧ್ಯ ಎಲ್ಲ ಹೋಗಿರುತ್ತೆ ಅಲ್ಲೆಲ್ಲ ಏನ್ ಮಾಡ್ತೆ ಅದು ಗಿಡ ಮರ ಎಲ್ಲದ್ರಿಂದ ಉದುರಿರುತ್ತಲ್ಲ ಏನೇನೋ ಅದನ್ನ ಕೊಕ್ 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 ಅಂತ ತಿಂದಿರ್ತಾರೆ ಬಹಳ ಚೆನ್ನಾಗಿ ಬೆಳೆದಿರುತ್ತೆ ಅದನ್ನ ಸೀದಾ ನಾನು ಕೇಳ್ತಾ ಇರೋದು ಅದು ಕೊಕ್ಕ 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 ಅಂತ ತಿನ್ನೋದಲ್ಲ ತಿಪ್ಪಿ ಅಂತ ಹಿಂದೆ ಪಿಕ್ಕಿ ಹಾಕೋದಲ್ಲ ಅದನ್ನೇನು ಓ ನಾಟಿ ಕೋಳಿ ಪಾರ್ಟಿ ಅಯ್ಯೋ ಗೊಬ್ಬರ ಸ್ವಲ್ಪ ಸೆಂಟ್ ಜಾಸ್ತಿ ಹೊಡೆದಿದ್ದೀನಿ ನಿನ್ಗೂ ಬೇಕಾ ಒಂದ್ ಹೇಳ್ತೀನಿ ಮುನ್ಸ್ವಾಮಿ ಅದೇ ಸ್ಪೆಷಲ್ ದುಬೈ ಸೆಂಟ್ ಇಟ್ಟಿರೋ ನಾನು ಹೇಳೋದು ನಾಟಿ ಕೋಳಿ ರೀ ನಮ್ಮ ರಾಮಯ್ಯ ಅವರು ನಮ್ಮ ದೊಡ್ಡ ಅರ್ಸೋರ್ದು ದಾಖಲೆ ಮಾಡಿದ್ರಲ್ಲ ಅವತ್ತೆಲ್ಲಾ ಕಡೆ ನಾಟಿ ಕೋಳಿ ಬಿರಿಯಾನಿ ನಾಟಿ ಕೋಳಿ ಸೋಪ್ ನಾಟಿ ಕೋಳಿ ಬಸ್ಸಾರ್ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು ಹೇಳ್ತೀನಿ ಕೇಳಿ ನಾಟಿ ಕೋಳಿ ಮಾಡಿರೋದು ಡಿನ್ನರ್ ಪಾರ್ಟಿ ಅದರಲ್ಲಿ ಕುರ್ಚಿ ಮಾತಿಲ್ಲ ನಾಟಿ ಕೋಳಿನೇ ಬರೀ ನಾಟಿ ಕೋಳಿ ಅಷ್ಟೇ ಯಾವ ನಾಟಿ ಕೋಳಿ ಅನ್ಕೊಂಡೆ ಏಯ್ ಹಾಯ್ 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 ಓಯ್ 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 ಅಂತ ನೀವು ಹೋಗ್ತಿಲ್ಲ ಆ ನಾಟಿ ಕೋಳಿ ಇಲ್ಲ ರೀ ಜನ್ಮಕ್ಕೆ ಅದ್ರಲ್ಲಿ ಕೇಳ್ತಲ್ಲ ಈ ನಾಟಿ ಕೋಳಿ ಹೆಂಗೋ ನಮ್ಮ ತಾಯಿ ಸತ್ಯ ಗೊತ್ತಿಲ್ಲ ಕಡೆ ಆ ನಾಟಿ ಕೋಳಿ ಅಲ್ಲ ರೀ ಒರಿಜಿನಲ್ ನಾಟಿ ಕೋಳಿ ನಮ್ಮ ಸಾಹೇಬರಿಗೆ ರಮೇಶ್ ಸಾಹೇಬರಿಗೆ ಭಾಳ ಇಷ್ಟ ಅದಕ್ಕೆ ನಾವೆಲ್ಲ ಕಡೆ ಹೋದ್ರೆ ನಾಟಿ ಕೋಳಿ ಡಿನ್ನರ್ ನಾಟಿ ಕೋಳಿ ಲಂಚ್ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ನಾಟಿ ಕೋಳಿ ನಾಷ್ಟ ನಾಟಿ ಕೋಳಿ ಮಿಡ್ ನೈಟ್ ನಾಟಿ ಕೋಳಿ ಕೊತ್ತಂಬರಿ ಸೊಪ್ಪು ಎಲ್ಲ ರೀ ನಾಟಿ ಕಡಕ್ನಾಥ್ ಉಂಟು ಅಡಕ್ನಾಥ್ ಉಂಟು ಎಲ್ಲ ಇದೆ ರೀ ಅದೆಲ್ಲ ಬಿಟ್ಟಾಕಿ ಸರ್ ಕಡಕ್ನಾಥ್ ಬಿಡಿ ಹಡಕ್ನಾಥ್ ಬಿಡಿ ಅವೆಲ್ಲ ತಲೆ ಕೆಟ್ಟ ಓಡಿಸೈತಾಗ ಮೇಕ ಬರಲಿ ನನಗೆ ಹೇಳ್ತಿರೋದು ಈಗ CM ಸರ್ ಸೀಟ್ ಬಿಟ್ರೆ ಅದು ಚೇರ್ ಮೇಲೆ ಯಾರು ಕೂರ್ತಾರೆ ಅದನ್ನ ಪಟಾಪಟ್ಟಿನ ಹೇಳ್ಬಿಡಿ ಸರ್ ಕೊಡೋದು 100% ರೀ ನೀವ ನಾನು ಕೊಡ್ತೀನಿ ಯಾಕಾಗಬಾರ್ದು ನೋಡಿ CM ಕುರ್ಚಿ ಖಾಲಿ ಆದ್ರೆ ಅದ್ರ ಮೇಲೆ ಬಂಡಿ ಅವರು ಕೂರ್ತಾರೆ ನಾನು ಹೇಳಿದೀನಿ ರಾಮಯ್ಯ ಆದ್ಮೇಲೆ ಕೂತ್ಕೊಳ್ಳೋದೇ ಬಂಡಿ ಅವರು ಅಂತ ಅದು ಯಾವತ್ತು ಏನಂತ ಟೈಮ್ ಬರಬೇಕು ಇಲ್ಲ ಒಂದು ವಾರ ಬರುತ್ತೋ ತಿಂಗಳು ಬರುತ್ತೋ ವರ್ಷ ಬರುತ್ತೋ 2028 ಬರುತ್ತೋ ಗೊತ್ತಿಲ್ಲ ರೀ ಹೈಕಮಾಂಡ್ ಯಾವತ್ತು ಅಷ್ಟು ಅನ್ನುತ್ತೆ ಚೇಂಜ್ ಆಗುತ್ತೆ ಯಾವತ್ತು ಅಷ್ಟು ಅನ್ನುತ್ತೆ ಅವ್ರ ಕುರ್ಚಿಲಿ ನಾನು ಕೂತ್ಕೋತೀನಿ ಯಾವತ್ತು ಅಷ್ಟು ಅನ್ನುತ್ತೆ ನನ್ನ ಕುರ್ಚಿ ನೀನು ಕೂತ್ಕೋಬೋದು ಒಟ್ಟಿನಲ್ಲಿ ಹೈಕಮಾಂಡ್ ಅಷ್ಟು ಅಂತ ಯಾವತ್ತು ಹೇಳ್ತೋ ಅವತ್ತು ಆ ಕುರ್ಚಿ ಮೇಲೆ ಕೂತ್ಕೋಬೋದ್ರಿ ಇದು ನಮ್ಮ ದೇಶ ನಮ್ಮ ಕಾನೂನು ನನಗೆ ಅರ್ಥ ಆಯ್ತು ಇಲ್ಲಿ ನಿಮ್ಗಳು ಕೂತ್ಕೊಳ್ಳೋಕ್ಕಾಗಲ್ಲ ಹೈಕಮಾಂಡು ಚೇರ್ ಮೇಲೆ ಕೂರ್ರಿ ಅಂದ್ರೆ ಮಾತ್ರ ಕೂರಕ್ಕಾಗೋದು ಹೌದು ಮನೇಲಿ ಅಪ್ಪನ ಮಾತು ಕೇಳಿದೆ ನೀನು ಪಕ್ಕದವ್ರನ್ನ ಕೇಳ್ತೀಯ ನೀನು ಪಕ್ಕದ ಮನೆ ಹೆಂಗ್ ಕೇಳ್ತೀಯ ಜನ್ಮಕ್ಕೆ ನಿನ್ನ ಅಪ್ಪ ಅಮ್ಮನ ಮಾತಾಡ್ತಾನೆ ಕೇಳೋದು ನಮ್ಮ ಹೈಕಮಾಂಡ್ ಅಪ್ಪ ಅಮ್ಮ ರೀ ಅವ್ರ ಮಾತು ಕೇಳ್ಕೊಂಡೆ ನಾವು ಬೆಳಿತಾ ಇರೋದು ಯಾರ್ಯಾರು ಯಾವ ಪೊಸಿಷನ್ ಇರ್ಬೇಕು ಅವರು ಡಿಸೈಡ್ ಮಾಡ್ತಾರೆ ಅಲ್ಲಿ ತನಕ ಅಕಸ್ಮಾತ್ ಅವರೇ ಹೈಕಮಾಂಡ್ ಅವರೇ ಬಂದು ಅವರೇ ಕೂತ್ಕೊಬಿಟ್ರೆ ಸೀಟ್ ಹೇಳ್ಸ್ಬಿಟ್ಟು ಒಳ್ಳೇದೇ ನಮ್ಮ ಹೈಕಮಾಂಡ್ ಕೂತ್ಕೊಂಡು ನಮಗೆ ನಮ್ಮಪ್ಪನೇ ಅಧಿಕಾರ ಮಾಡ್ತಾನೆ ಅಂದ್ರೆ ನಮಗೆ ಸಂತೋಷ ರೀ ಸಂತೋಷ ಅಂದ್ರೆ ಡ್ಯಾಡೀಸ್ ಹೋಮ್ ಹೌದ್ರಿ ಡ್ಯಾಡಿ ಸೋಮು ಡಮಾ ಡುಮೀರ್ ಅದು ನೆಕ್ಸ್ಟ್ ಅದೆಲ್ಲ ಬೇಡ ಗೊತ್ತಾಯ್ತಲ್ಲ ಗೊತ್ತಾಗಲ್ಲ ಎಷ್ಟೊತ್ತು ನೋಡಿದ್ಯಾ ನೋಡಿ ಸತಿ ನೋಡಿದ್ಯಾ ನಿನ್ ಜನ್ಮಕ್ಕೆ ಅದು ಬಂದಾಗ ನೀನು ಸುಮ್ಮನೆ ನೋಡ್ತಾ ಇದ್ದೆ ನಂಗೆ ಚೆನ್ನಾಗಿ ಗೊತ್ತಿರಿ ಒಂದು 150 ಸತಿ ನೋಡಿದ್ಯಾ ನಿಂದೆ ವ್ಯೂಸು ಬೇರೆ ಮಾಡ್ತಾರ ನನಗೆ ಸರ್ ಇಷ್ಟೊಂದು ಮಾತಾಡ್ತಿದ್ರಲ್ಲ ಏನು ತಿನ್ಕೊಂಬಂದಿರಿ ಸರ್ ನೀವು ಅವರೆಕಾಯಿ ಕಾರೆಕಾಯಿ ಹೌದು ಅವರೆಕಾಯಿಗೆ ಏನು ಗೊತ್ತೇನ್ರಿ ಒಂದು ನಾಟಿ ಕೋಳಿ ತೆಗೆದು ಮಸಾಲೆ ಮಾಡಿ ನಾಟಿ ಕೋಳಿ ಅಚ್ಚ ಪುನಃ ನಾಟಿ ಕೋಳಿ ಅಂತ ಹೋದ್ರಲ್ಲಪ್ಪ ಆಮೇಲೆ ಬನ್ನೂರ್ದು ಬನ್ನೂರು ಟಗರು ಬನ್ನೂರು ಕುರೀರಿ ಅದನ್ನ ಚರ್ಮ ಎಲ್ಲ ತೆಗೆದು ಅದೆಲ್ಲ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಕೊಡ್ಬೇಕು ಏನ್ ಬಾಯಿ ನೀರು ಸುರಿಸ್ತಾ ಇದೀಯಾ ಸರಿ ಹಾಯ್ 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 ಓಯ್ 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 ಅಂತ ಅಲ್ಲೇ ಹೋಗ್ಬೇಡ ನಾನೆಲ್ಲ ಚಾಮರಾಜಪೇಟೆ ಕಡೆ ಬಾ ಆ ಸಿಗ್ನಲ್ ಹತ್ರ ಬಂದು ರೈಟ್ ಸೈಡ್ ಬಾ ಒಂದು ಖಾಲಿ ಬೋಸಿ ತಗೊಂಬಾ ಸಿಕ್ಕಿದ್ರೆ ಖಾಲಿ ಪಲಾವು ಇಲ್ಲ ಅಂತಂದ್ರೆ ಏನು ಇಲ್ಲ ರೀ ಬರ್ತೀನಿ ಬಾಯಲ್ಲಿ ಇಷ್ಟೊತ್ತು ಮಾತು ಕೇಳ್ಕೊಂಡ ಹಾಯ್ 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 ಓಯ್ 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 ಇಲ್ಲ ಇಲ್ಲ ಸರ್ ಓಯ್ ಓಯ್ ಇಷ್ಟೊತ್ತು ನೋಟ್ ಕೊಟ್ಟಿದ್ನಲ್ಲ ಯಾವ್ದು ಅನ್ಕೊಂಡೆ ಯಾವುದು ಮಕ್ಕಳಾಡೋದ್ರಿ ಯಾವಾಗಲೂ ಗಿಲಿಗಿಲಿ ಪಾಲಿಟಿಕ್ಸ್ನ ನೋಡ್ತಾ ಇರಿ ಇದು ಕೇವಲ ಹಾಸ್ಯ ಬಾಯ್ ಬಾಯ್ ಟಾಟಾ
ಬಾಯ್ 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 ಓಯ್ ಹೋಯ್ ಅಲ್ಲ ತೋ ಹಾಯ್ 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 ಹಾಯ್